ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ನಾವು ಎಗ್ ಬುರ್ಜಿಯನ್ನು ಮಾಡುತ್ತೇವೆ. ನಾನು ಮತ್ತು ನನ್ನ ತಂಗಿ ಸೇರಿ ಮಾಡಿದ್ದು ಫ್ರೆಂಡ್ಶಿಪ್ ಡೇ ಸ್ಪೆಷಲ್. ಮೊದಲು ನಾವು ಈರುಳ್ಳಿ ತಗೊಂಡಿದ್ದೀವಿ 2, ನಂತರ ಕಾಯಿ ತುರಿ ಸ್ವಲ್ಪ ಹಾಕಬೇಕು. ಅದು ನಂತರ 1 ಟೊಮೆಟೊ, 1 ಇಲ್ಲ ಅದು 2 ಉಂಟು, 2 ಟೊಮೆಟೊ, ನಾವು ಮತ್ತು ನನ್ನ ತಂಗಿ ಮಾಡಿದ್ದದು. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀವಿ. 1 ಕಟ್ಟು ಉಂಟು, ಅದು 1 ಕಟ್ಟು ಬಿಡಿಸ್ಕೊಂಡು ತಗೊಂಡಿದ್ದೀವಿ. ಅದು ನೀರಲ್ಲಿ ಹಾಕಿಟ್ಟಿದ್ದಾರೆ ಕ್ಲೀನ್ ಆಗಬೇಕು ಅಂತ. ನಂತರ ಒಂದು ಪಾತ್ರೆ ತಗೊಂಡು ಬಾಣಲಿಗೆ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಸ್ವಲ್ಪ ಲೈಟಾಗಿ ಕುದೀತಾ ಇರುವಾಗ ಎಣ್ಣೆ, ನಂತರ ಅದಕ್ಕೆ ಈರುಳ್ಳಿ ಹಾಕ್ಕೊಳ್ಬೇಕು. ಕುದಿಬೇಕು ಸ್ವಲ್ಪ ಎಣ್ಣೆ, ನಂತರ ಈರುಳ್ಳಿ ಹಾಕ್ಕೊಳ್ಬೇಕು. ಇದು ಈರುಳ್ಳಿ ಎಲ್ಲ ಕಟ್ ಮಾಡಿಕೊಟ್ಟಿದ್ದು ನನ್ನ ಅಮ್ಮ, ಆದರೆ ಕೈ ಆಡಿಸ್ಲಿಕ್ಕೆ ಬಂದಿದ್ದು ನಾನು ಮತ್ತು ನನ್ನ ತಂಗಿ. ಇವತ್ತೇ ಫ್ರೆಂಡ್ಶಿಪ್ ಡೇ ಎಲ್ಲ, ಅದಕ್ಕೆ ನಾನು ಮತ್ತು ನನ್ನ ತಂಗಿ ಮಾಡ್ತೀವಿ ಅಂತ ಬಂದಿದ್ವಿ. ಮೊದಲೇ ಈರುಳ್ಳಿಯನ್ನು ಚೆನ್ನಾಗಿ ಬೇಯಬೇಕು, ಬ್ರೌನ್ ಕಲರ್ ಆಗೋ ತನಕ ಬೇಯಬೇಕು. ನಂತರ ಒಳ್ಳೆಯ ಈರುಳ್ಳಿ ಬೆಂದರೆ ನಮ್ಮದು ಡಿಶ್ ಒಳ್ಳೆಯ ಆಗ್ತದೆ. ಈರುಳ್ಳಿ ಒಳ್ಳೆಯದಾಗಿ ಬೇಯಲಿ. ನನ್ನಮ್ಮ ನನಗೆ ಈರುಳ್ಳಿ ಕಟ್ ಮಾಡಿಕೊಟ್ರು, ಟೊಮೆಟೊ ಕಟ್ ಮಾಡಿಕೊಟ್ರು, ಮತ್ತು ಎಲ್ಲದೂ ಕಟ್ ಮಾಡಿ ಕೊಟ್ಟಿದ್ದರು. ಇದಕ್ಕೆ ನಾನು ಈಗ ಮಾಡಲಿಕ್ಕೆ ಬಂದಿದ್ದೀನಿ. ಈರುಳ್ಳಿ ಚೆನ್ನಾಗಿ ಬೇಯ್ದು ಅದು ಚೆನ್ನಾಗಿ ಬಾಡಿಸ್ಬೇಕು. ನಮಗೆ ಕನ್ನಡ ಬರೋದಿಲ್ಲ, ಆದರೆ ಕನ್ನಡ ಮಾತಾಡ್ತೀವಿ, ಅಂದರೆ ಚೆನ್ನಾಗಿ ಬರಲ್ಲ, ಕೊಂಕಣಿ ನಮ್ಮದು. ಈಗ ಟೊಮೆಟೊ ಹಾಕಿಕೊಳ್ಳಬೇಕು. ಟೊಮೆಟೊ ಹಾಕಿ ಅದು ಸ್ವಲ್ಪ ಬೇಯಬೇಕು. ಈರುಳ್ಳಿ ಮತ್ತು ಟೊಮೆಟೊ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅದು 2 ಬೇಯ್ದು ಎಣ್ಣೆಲಿ ಒಳ್ಳೆ ಪರಿಮಳ ಬರುತ್ತದೆ. ನಂತರ ಅದರ ಮಧ್ಯೆ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಬೇಕಾಗ್ತದೆ. ಈರುಳ್ಳಿ ಸ್ವಲ್ಪ ಬೇಗ ಬೇಯುತ್ತದೆ. ನನಗೆ ನನ್ನ ಅಮ್ಮ ಹೇಳ್ಕೊಟ್ಟಿದ್ದು ಅಲ್ಲ, ನನಗೆ ಅದು ಫ್ರೆಂಡ್ಸ್ ಹೇಳ್ಕೊಟ್ಟಿದ್ರು. ಅದು ಈರುಳ್ಳಿಗೆ ಉಪ್ಪು ಹಾಕಿದ್ರೆ ಬೇಗ ಬೇಯುತ್ತದೆ. ಈಗ ಈರುಳ್ಳಿ ಮತ್ತು ಟೊಮೆಟೊ ನೋಡಿ ಎಷ್ಟು ಚೆನ್ನಾಗಿ ಇದಾಗಿದೆ, ಬೇಯ್ತದೆ. ಈಗ ಸದ್ಯಕ್ಕೆ ನಾವು ಸ್ವಲ್ಪ ಖಾರದ ಪುಡಿ, ಅಂದರೆ ನಾವು ಇಲ್ಲಿ ಮೆಣಸಿನ್ಕಾಯಿ ಯೂಸ್ ಮಾಡಲಿಲ್ಲ, ನೆನಪೇ ಇಲ್ಲ ಮೆಣಸಿನ್ಕಾಯಿ ಕಟ್ ಮಾಡಲಿಕ್ಕೆ, ಅದಕ್ಕೆ ಖಾರದ ಪುಡಿ ಯೂಸ್ ಮಾಡಿದ್ವಿ. ಖಾರದ ಪುಡಿ ಹಾಕಿ, ಮೆಣಸಿನ್ಕಾಯಿ ಮತ್ತು ಖಾರದ ಪುಡಿ 2 ಬೇರೆ ಥರ ಕಾಂಬಿನೇಷನ್. ಅಂದರೆ ಮೆಣಸಿನ್ಕಾಯಿ ಹಾಕಿದ್ರೆ ಬೇರೆ ಥರ ಖಾರ ಆಗ್ತದೆ, ಇದು ಖಾರದ ಪುಡಿ ಹಾಕಿದ್ರೆ ಬೇರೆ ಥರ ಖಾರ ಆಗ್ತದೆ. 2 ಚೆನ್ನಾಗಿ ಬಾಡಿಸ್ಕೊಂಡು, ಅದು ಕಲರ್ ನೋಡಿ ರೆಡ್ ಕಲರ್ ಆಗಿ ಚೆಂದ ಕಾಣಿಸ್ತದೆ, ಹಾಗೆ ಆಗ್ತದೆ. ಈಗ ಒಳ್ಳೆ ಬೇಯಲಿ ಅದು. ಈಗ ನಾವು ಅರಿಶಿನ ಹಾಕೊಳ್ಬೇಕಾಗ್ತದೆ, ತುಂಬ ಉಂಟು ಕೆಲಸ. ಅದು ನೋಡಿ ಒಯ್ಲಲ್ಲಿ ಎಷ್ಟು ಚೆಂದಾಗಿ ಬೇಯ್ತಾ ಉಂಟು. ನಾನು ಮತ್ತು ನನ್ನ ತಂಗಿ ಮಾಡಿದ್ದು ಇದು, ಆದರೆ ಒಳ್ಳೆ ಬರ್ತದೆ ಅಂತ ನನಗೆ ಗೊತ್ತಿಲ್ಲ, ಆದರೆ ನೀವು ನೋಡಿ ಟ್ರೈ ಮಾಡಿ. ಎಗ್ ಬುರ್ಜಿ, ದಿಸ್ ಇಸ್ ಕಾಲ್ಡ್ ಎಗ್ ಬುರ್ಜಿ. ಈಗ ನಾವು ನೋಡಿ ಅರಿಶಿನ ಹಾಕೊಳ್ತೀವಿ. ಅರಿಶಿನ ಹಾಕಲೇಬೇಕು, ಯಾವುದೇ ಮಾಡ್ತಾ ಇದ್ದರೆ, ಯಾವುದೇ ಅಡುಗೆ ಮಾಡಿ ಅರಿಶಿನ ಬೇಕೇ ಬೇಕು, ಇಲ್ಲದಿದ್ದರೆ ಹೊಟ್ಟೆ ಕೆಟ್ಟು ಹೋಗ್ತದೆ. ಅದಕ್ಕೆ ಅರಿಶಿನ ಹಾಕೊಳ್ತೀವಿ. ಅರಿಶಿನ
ಸ್ವಲ್ಪ ಹಾಕ್ಕೊಳ್ಬೇಕು, ತೋರಿಸಿದಲ್ಲ ಅಷ್ಟೇ ಹಾಕ್ಕೊಳ್ಬೇಕು. ನಾವು ಒಂದು 5 ಎಗ್ ಹಾಕ್ಕೊಳ್ತೀವಿ. ಇದಕ್ಕೆ 5 ಎಗ್ಗಿಗೆ ಎಷ್ಟು ಬೇಕು ನೋಡಿ ಅಷ್ಟೇ ಅರಿಶಿನ ಹಾಕ್ಕೊಳ್ಬೇಕು, ಇಲ್ಲಾಂದರೆ ಅರಿಶಿನ ವಾಸನೆನೂ ಬರ್ತದೆ. ಈಗ ಇದು ಅರಿಶಿನ ವಾಸನೆ ಹೋಗೋ ತನಕ ಬೇಯಿಸ್ಕೊಳ್ಬೇಕಾಗ್ತದೆ. ಈಗ ಎಗ್ ಹಾಕ್ಕೊಳ್ಬೇಕು, ಎಗ್ ಮೊಟ್ಟೆ. ಈಗ ನೋಡಿ ಅದು ಬೆಂದಿದೆ, ಅದು ಚೆನ್ನಾಗಿ ಬೆಂದ್ಕೊಂಡುಂಟು. ಈಗ ಅದು ಸಣ್ಣ ಉರಿಲಿ ಗ್ಯಾಸ್ ಸಣ್ಣ ಮಾಡಿಕೊಂಡು ಈಗ 2 ಮೊಟ್ಟೆ ಹಾಕಿದ್ದೀನಿ. ನೋಡಿ ಎಷ್ಟು ಮೊಟ್ಟೆ ಹಾಕ್ತೀವಿ ಅಂತ ನಾನು ಮೊಟ್ಟೆ ಕಟ್ ಮಾಡ್ತಿದ್ದೆ, ಅಂದರೆ ಮೊಟ್ಟೆ ಹೊಡಿತಿದ್ದೆ. ನನ್ನ ತಂಗಿ ವಿಡಿಯೋ ಮಾಡ್ತಿದ್ಳು. 3 ಆಯಿತು. ನಾಲ್ಕನೇದು ಎಗ್. ನಂತರ 5ನೇ ಎಗ್ ಹಾಕಿ ಸ್ವಲ್ಪ ಹೊತ್ತು ಹಾಗೆ ಇಟ್ಕೊಳ್ಬೇಕು. ನೋಡಿ ಹಾಗೆ ಉಂಟು ಅದು, ನಾನು ಮುಟ್ಲೇ ಇಲ್ಲ, ಆದರೆ ಕಲಿಸಲಿಲ್ಲ, ಬಾಡಿಸ್ಕೊಳ್ಳಿಲ್ಲ. ಸ್ವಲ್ಪ ಬೇಯಬೇಕು ಅದು ಎಗ್. ಈಗ ನೋಡಿ ಈಗ ಬಾಡಿಸ್ಕೊಳ್ಬೇಕು ಸ್ವಲ್ಪ ಹೀಗೆ, ಅಂದರೆ ಅದು ಬೇಯ್ತಾ ಇರಬೇಕು. ಈಗ ಒಂದು ಸಲ ಬಾಡಿಸ್ಕೊಂಡು ನಂತರ ಹಾಗೆ ಇಟ್ಕೊಳ್ಳೋಣ. ನೋಡಿ ಅದು ಹೀಗೆ ದಪ್ಪ ಆಗ್ತಾ ಉಂಟು. ಅದಕ್ಕೆ ಕಾಯಿ ತುರಿ ಹಾಕಿದ್ರೆ ಸೂಪರ್ ಡೂಪರ್ ಆಗ್ತದೆ. ಈಗ ಬೇಯ್ತಾ ಉಂಟು, ಹೀಗೆ ಇಟ್ಕೊಳ್ಬೇಕು ಸ್ವಲ್ಪ, ಒಂದು ಸಣ್ಣ ಉರಿಲಿ. ನಂತರ ಇದಕ್ಕೆ ಕಾಯಿ ತುರಿ ಹಾಕಿ ಕೊತ್ತಂಬರಿ ಸೊಪ್ಪುಂಟು ಅದನ್ನು ಸ್ವಲ್ಪ ಹಾಕ್ಕೊಳ್ಬೇಕು. ಈಗ ನೋಡಿ ವಿಡಿಯೋ ಸ್ಕಿಪ್ ಮಾಡ್ತಾ ನೋಡಿ. ಸಾರಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಕಾಯಿ ತುರಿ ಹಾಕಾಗಿದೆ, ಕಾಯಿ ತುರಿ ಹಾಕ್ಕೊಂಡಿದ್ದೀವಿ, ಅದು ವಿಡಿಯೋದಲ್ಲಿ ಬರಲಿಲ್ಲ. ಹಾಕ್ಕೊಂಡಿದ್ದೀವಿ ಕಾಯಿ ತುರಿ, ನೋಡಿ ವೈಟ್ ಉಂಟು. ಈಗ ಕೊತ್ತಂಬರಿ ಸೊಪ್ಪು ಹಾಕಿದ್ದೀವಿ, ಅದು ಹುಡಿ ಆಗೋ ತನಕ ಬೇಯಿಸ್ಕೊಳ್ಬೇಕು. ಈಗ ಅರ್ಧ ಬೇಯದೆ ಮತ್ತು ಅರ್ಧ ಬೆಂದರೆ ಆಯಿತು. ಸ್ವಲ್ಪ ಬೇಯಿಸ್ಕೊಂಡು ಲಾಸ್ಟಲ್ಲಿ ಒಂದು ಕೊತ್ತಂಬರಿ ಸೊಪ್ಪು ಹಾಕಿ ನಮ್ಮದು ಎಗ್ ಬುರ್ಜಿ ರೆಡಿ ಆಗಿದೆ. ನೋಡಿ ಎಷ್ಟು ಚೆಂದ ಕಾಣಿಸ್ತಾ ಉಂಟು ಕಲರ್. ನೋಡಿ ಸ್ವಲ್ಪ ಹುಡಿ ಆಗಿದೆ, ಎಗ್ಗೆಲ್ಲ ಚೆಂದಾಗಿ ಬೆಂದದೆ. ಈಗ ಸ್ವಲ್ಪ ಆದಮೇಲೆ ಈಗ ಮತ್ತು ಉಪ್ಪು ಏನಾದರೂ ಕಡಿಮೆ ಆದರೆ ಉಪ್ಪು ಹಾಕ್ಕೊಳ್ಬೇಕಾಗ್ತದೆ. ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಅಂತ ಸ್ವಲ್ಪ ಹಾಕ್ಕೊಂಡಿದ್ದೀವಿ. ಅಂದರೆ ನಾವು ಮೊದಲು ಈರುಳ್ಳಿಗೆ ಬೇಯುವಾಗ ಹಾಕಿದ್ವಿ. ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮತ್ತು ಚೆನ್ನಾಗಿ ಅದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೇಯಲಿ. ಅದು ಸಣ್ಣ ಊರಿನೇ ಉಂಟು, ಅದು ಇಲ್ಲದಿದ್ದರೆ ಅಲ್ಲಿ ನೋಡಿ ತಳ ಕಪ್ಪಾಗೋಗ್ತದೆ. ಅದಕ್ಕೆ ಬೇಯಿಸ್ಕೊಳ್ಬೇಕಾಗ್ತದೆ. ಆಯಿತು, ನಮ್ಮದು ಎಗ್ ಬುರ್ಜಿ ರೆಡಿ ಆಗಿದೆ. ನೋಡಿ ತಿನ್ನಿ. ಈಗ ನೋಡಿ ಮಾಡಿದ್ದು ನಾವಿಬ್ಬರೇ, ನನ್ನಮ್ಮನೂ ಮಾಡಿದ್ದಾರೆ.